ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 16 ಸೆಪ್ಟೆಂಬರ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 25,383.75 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 27.25 ಪಾಯಿಂಟ್ಸ್ಗಳಷ್ಟು ಏರಿಕೆ ಆಗಿದೆ. ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕಾದ್ರೆ ಸುಮಾರು 97.84 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 82,988.78 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ನೋಡೋದಾದರೆ ಯಾವೆಲ್ಲ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಭ ಆಗಿದೆ, ಟಾಪ್ ಗೆನ್ನರ್ಸ್ ಆಫ್ ನಿಫ್ಟಿ 50 ಅಂತ ನೋಡಿದರೆ NTPC ಶೇರ್ಸ್ಗಳು, ಹಿಂಡಾಲ್ಕೋ ಇಂಡಸ್ಟ್ರೀಸ್ ನೋಡೋದಾದ್ರೆ ಒಂದು ಒಳ್ಳೆ ರಿಟರ್ನ್ಸೇ ಕೊಟ್ಟಿದೆ ಅಂತ ಹೇಳ್ಬೋದು ಇತ್ತೀಚೆಗೆ. ಹಾಗೆ JSW ಸ್ಟೀಲು, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, L&T, ಆಕ್ಸಿಸ್ ಬ್ಯಾಂಕು, ICICI ಬ್ಯಾಂಕ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಐಚರ್ ಮೋಟರ್ಸು, ನೆಸ್ಲೆ ಇಂಡಿಯಾ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಕೋಲ್ ಇಂಡಿಯಾ, ಕೋಟಕ್ ಬ್ಯಾಂಕ್, ಅಡಾನಿ ಎಂಟರ್ಪ್ರೈಸ್ ಶೇರ್ಸ್ನಲ್ಲಿ ಏರಿಕೆಯಾಗಿದೆ. ಹಾಗೆ ಸನ್ ಫಾರ್ಮಾ, ಟಾಟಾ ಸ್ಟೀಲ್, ಇಂಡಸ್ಇಂಡ್ ಬ್ಯಾಂಕ್, ONGC, ಇನ್ಫೋಸಿಸ್ ನೋಡೋದಾದ್ರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 1950.25 ರೂಪಾಯಿಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಇನ್ನೇನು 2,000 ಟಚ್ ಆಗುತ್ತೆ, ಇನ್ನೊಂದು 50 ರೂಪಾಯಿ ಏರಿಕೆ ಆದರೆ. ಹಾಗೆ ಪವರ್ ಗ್ರಿಡ್, HDFC ಬ್ಯಾಂಕ್ ಶೇರ್ಸ್ನಲ್ಲಿ ಏರಿಕೆ ಇದೆ. ವಿಪ್ರೋ, ಅಪೋಲೋ ಹಾಸ್ಪಿಟಲ್ಸ್, LTI ಮೆಂಟ್ರಿ, ಭಾರತಿ ಏರ್ಟೆಲ್ ಶೇರ್ಸ್ಗಳಲ್ಲಿ ಏರಿಕೆ ಇದೆ. ಹಾಗೆ IPO ನೋಡೋದಾದರೆ ಎನ್ವಿರೋಟೆಕ್ ಸಿಸ್ಟಮ್ಸ್ ಲಿಮಿಟೆಡ್ SME IPO 13ನೇ ತಾರೀಕು ಓಪನ್ ಆಗಿತ್ತು, 18ನೇ ತಾರೀಕು ಕ್ಲೋಸ್ ಆಗಿದೆ. ಹೆಚ್ಚು ಕಡಿಮೆ ಎಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಇವತ್ತು ಅಂತ ನೋಡಿದರೆ ಸುಮಾರು 4 ಪಟ್ಟಷ್ಟು ಇವತ್ತು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ ಅಂತ ಹೇಳ್ಬೋದು. 4.29 ಟೈಮ್ಸ್ ಅಷ್ಟು ಇವತ್ತು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಅಪ್ಡೇಟ್ ಪ್ರಕಾರ. ಅದೇ ರೀತಿ ಡೆಕ್ಕನ್ ಟ್ರಾನ್ಸ್ಕಾನ್ ಲೀಸಿಂಗ್ ಲಿಮಿಟೆಡ್, ಇದು SME IPO, ಇದನ್ನು ಅಷ್ಟೇ ಸುಮಾರು 4.63 ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ವೆಸ್ಟರ್ನ್ ಕ್ಯಾರಿಯರ್ಸ್ ಇಂಡಿಯಾ ಲಿಮಿಟೆಡ್, ಇದು ಸುಮಾರು 7.5 ಪಟ್ಟಷ್ಟು, ಒಂದು 7.67 ಟೈಮ್ಸ್ ಅಷ್ಟು ಇದು ರಿಟೇಲ್ ಕ್ಯಾಟಗರಿನಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಕ್ಲೋಸ್ ಆಗೋದು 18 ಸೆಪ್ಟೆಂಬರ್. ಮತ್ತೊಂದಿಷ್ಟು ಹೊಸ ಒಂದು IPOಗಳು ಬಂದಿದೆ. ಪೆಲಾಟ್ರೋ ಲಿಮಿಟೆಡ್, ಇದು SME IPO ಇವತ್ತು ಓಪನ್ ಆಗಿರೋದು 19ಕ್ಕೆ, ಇದು ಕ್ಲೋಸ್ ಆಗುತ್ತೆ 19 ಸೆಪ್ಟೆಂಬರಿಗೆ. ಅದೇ ರೀತಿ ಓಸೆಲ್ ಡಿವೈಸಸ್ ಲಿಮಿಟೆಡ್, ಇದು SME IPO, ಇದು ಇವತ್ತು ಓಪನ್ ಆಗಿರೋದು 155 ರೂಪಾಯಿಂದ 160 ಪ್ರೈಸ್ ಬ್ಯಾಂಡು, 1,24,000 ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಕೇಳ್ತಾರೆ. SME IPO ಇದು 18ನೇ ತಾರೀಕು ಕ್ಲೋಸ್ ಆಗುತ್ತೆ. ಹಾಗೆ ಆರ್ಕ್ಯಾಡ್ ಡೆವಲಪರ್ಸ್ ಲಿಮಿಟೆಡ್, ರಿಯಲ್ ಎಸ್ಟೇಟ್ ರಿಲೇಟೆಡ್, ಇದು 121 ರೂಪಾಯಿಂದ 128 ರೂಪಾಯಿ ಪ್ರೈಸ್ ಬ್ಯಾಂಡು, 13,310 ರೂಪಾಯಿ ಇದು ಮಿನಿಮಮ್ ಇನ್ವೆಸ್ಟ್ಮೆಂಟು ಕೇಳ್ತಿದ್ದಾರೆ. 19ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಹಾಗೆ ನಾರ್ತರ್ನ್ ಆರ್ಕ್ ಕ್ಯಾಪಿಟಲ್ ಲಿಮಿಟೆಡ್, ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,193, ಪ್ರೈಸ್ ರೇಂಜ್ 249ರಿಂದ 263 ರೂಪಾಯಿ ಇದೆ. ರಿಟೇಲ್ ಕ್ಯಾಟಗರಿಲಿ 2 ಲಕ್ಷ ಮ್ಯಾಕ್ಸಿಮಮ್ಮು. 19ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.